1825ರಲ್ಲಿ ರಷ್ಯಾದ ಬಂಡುಕೋರ ಕೊಂಡ್ರಾಟಿ ಎಂಬಾತನಿಗೆ ಬಂಡಾಯದಲ್ಲಿ ಪಾಲ್ಗೊಂಡ ಕಾರಣಕ್ಕೆ ಗಲ್ಲು ಶಿಕ್ಷೆ ವಿಧಿಸಲಾಗುತ್ತೆ. ಈತನನ್ನ ಇನ್ನೇನು ಗಲ್ಲಿಗೇರಿಸಬೇಕು ಅನ್ನುವಾಗ ನೇಣಿಗೆ ಹಾಕಿದ್ದ ಹಗ್ಗ ತುಂಡಾಗುತ್ತೆ. ಆತ ನೆಲಕ್ಕೆ ಬಿದ್ದು ಬಚಾವಾಗ್ತಾನೆ. ಆ ಕಾಲದಲ್ಲಿ ರಷ್ಯಾದಲ್ಲಿ ಹಗ್ಗ ತುಂಡಾದ್ರೆ ಅದು ದೇವರ ಕೃಪೆಯ ಸಂಕೇತ ಎಂಬ ನಂಬಿಕೆ ಇತ್ತು. ಅಂದ್ರೆ ಶಿಕ್ಷಿತನನ್ನ ಕ್ಷಮಿಸಬೇಕು ಅನ್ನೋದು ಇದರ ಅರ್ಥ. ಈ ನಂಬಿಕೆಯ ಪ್ರಕಾರ ಬಂಡುಕೋರನಿಗೆ ಗಲ್ಲು ಶಿಕ್ಷೆಯಿಂದ ಕ್ಷಮೆ ಸಿಗ್ತಾ ಇತ್ತು. ಆದ್ರೆ ಈತನಿಗೆ ಧಿಮಾಕು ಎಷ್ಟಿತ್ತು ಅಂದ್ರೆ ಹಗ್ಗ ತುಂಡಾಗಿ ಬಿದ್ದಾಗ ನಿಮ್ಗೆ ಹಗ್ಗವನ್ನ ಸರಿಯಾಗಿ ಕಟ್ಟೋದಕ್ಕೆ ಕೂಡ ಬರೋದಿಲ್ಲ ಅಂತ ಗೇಲಿ ಮಾಡ್ತಾನೆ. ಇದು ರಷ್ಯಾ ಅಧಿಕಾರಿಗಳ ಪಿತ್ತ ನೆತ್ತಿಗೇರುವಂತೆ ಮಾಡುತ್ತೆ. ನಂಬಿಕೆಯನ್ನ ಬದಿಗಿಟ್ಟು ಮತ್ತೊಮ್ಮೆ ನೇಣಿಗೆ ಹಾಕಲು ಆದೇಶ ನೀಡ್ತಾರೆ. ಈ ಬಾರಿ ಹಗ್ಗ ತುಂಡಾಗೋದಿಲ್ಲ, ಆತ ಸಾಯ್ತಾನೆ. ಈ ಕಥೆಯಿಂದ ಕಲಿಯಬೇಕಾದದ್ದು ಇಷ್ಟೇ: ಜೀವನದಲ್ಲಿ ಮಾತು ಎಷ್ಟು ಮುಖ್ಯವೋ ಮೌನವೂ ಕೂಡ ಅಷ್ಟೇ ಮುಖ್ಯ. ಎಲ್ಲದಕ್ಕೂ ಪ್ರತಿಕ್ರಿಯೆ ಕೊಡಬೇಕಾದ ಅಗತ್ಯ ಇರೋದಿಲ್ಲ. ಕೆಲವೊಮ್ಮೆ ಮೌನವಾಗಿರೋದೇ ಒಳ್ಳೆಯದು.